ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿರುವ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಚರಿತ್ರೆಯನ್ನು ತಿಳಿಯೋಣ ಬನ್ನಿ. ಇದನ್ನು ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ರಚಿಸಿದ ಅವಧೂತ ದತ್ತಪೀಠದ ನಿರ್ವಹಣೆಯಲ್ಲಿ ನಿರ್ಮಿಸಲಾಗಿದೆ. ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನದ ಉದ್ಘಾಟನೆಯ ನಂತರ 2015ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹನುಮಾನ್ ಚಾಲೀಸನ್ನು 24 ಗಂಟೆಗಳ ಕಾಲ ನಿರಂತರವಾಗಿ ಪಠಿಸಲಾಯಿತು. ಇದಲ್ಲದೆ ಈ ದೇವಾಲಯದಲ್ಲಿ 40,000 ಹನುಮಾನ್ ಚಾಲೀಸನ್ನು ಪಠಿಸಲಾಯಿತು ಮತ್ತು ಇದು ವಿಶ್ವದ ಅತಿದೊಡ್ಡ ಆನ್ಲೈನ್ ವಿಡಿಯೋ ಆಲ್ಬಮ್ ಆಗಿದೆ. ಆಧ್ಯಾತ್ಮಿಕ ಉತ್ಸಾಹದ ಹೊರತಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಮನಕುಲವನ್ನು ಶ್ರೀಮಂತಗೊಳಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನು, ಯೋಜನೆಗಳು ಮತ್ತು ಚಟುವಟಿಕೆಗಳನ್ನು ನಡೆಸಲಾಯಿತು. ಹೆಸರೇ ಸೂಚಿಸುವಂತೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸುವ ಭಕ್ತರ ಎಲ್ಲ ಪ್ರಯತ್ನಗಳು ನೆರವೇರುತ್ತವೆ. ಭಗವಾನ್ ರಾಮನಿಗೆ ಸಹಾಯ ಮಾಡುವಂತೆಯೇ ಭಗವಾನ್ ಹನುಮಂತನು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಈ ದೇವಾಲಯದಲ್ಲಿರುವ ಕಾರ್ಯಸಿದ್ಧಿ ಹನುಮಾನ್ ಮೂರ್ತಿಯನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಚಾಯನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಚಾಯನ. ಇದು ಏಕಶಿಲೆಯ ಆಂಜನೇಯ ಮತ್ತು ಇದು ಸುಮಾರು 200 ಟನ್ ತೂಕವಿದೆ. ಸುಬ್ರಹ್ಮಣ್ಯ ಆಚಾರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 18 ಶಿಲ್ಪಿಗಳು ಶಿಲ್ಪವನ್ನು ರಚಿಸಲು ಕೆಲಸ ಮಾಡಿದರು ಮತ್ತು ಅವರ ಶಿಲ್ಪವನ್ನು ಕೆತ್ತಿಸಲು 10 ತಿಂಗಳನ್ನು ತೆಗೆದುಕೊಂಡರು. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನವನ್ನು ಅಷ್ಟಭುಜಾಕೃತಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಪ್ರತಿದಿನ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ದೇವಸ್ಥಾನದಲ್ಲಿ ಪೂರ್ಣಫಲ ಸಮರ್ಪಣಾ ಪೂಜೆಯಿಂದ ಪ್ರೇರಿತವಾದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಹನುಮಂತನಿಗೆ ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ. ತೆಂಗಿನಕಾಯಿಯನ್ನು ಅರ್ಪಿಸಿ ದೇವಸ್ಥಾನದಲ್ಲಿ ಕಟ್ಟಿದ ನಂತರ ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಬೇಕು ಮತ್ತು ವಾರಕ್ಕೆ 2 ಬಾರಿ 41 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಇದನ್ನು 16 ದಿನಗಳವರೆಗೆ ಮುಂದುವರಿಸಬೇಕು. ಭಕ್ತನು ಮದ್ಯಪಾನವಿಲ್ಲದೆ ಸಂಪೂರ್ಣವಾಗಿ ಆಹಾರದಲ್ಲಿ ಪರಿಶುದ್ಧನಾಗಿರಬೇಕು. 16ನೇ ದಿನ ಕಟ್ಟಿದ ತೆಂಗಿನಕಾಯಿಯನ್ನು ತೆಗೆದು ದೇವರಿಗೆ ನೈವೇದ್ಯ ಮಾಡಿದ ನಂತರ ಸಿಹಿ ತಿಂಡಿಗಳನ್ನು ಬೇಯಿಸಿ ಬಳಸಬೇಕು. ಅದನ್ನು ಇತರರಿಗೆ ಹಂಚಬೇಕು. ಇದು ಭಕ್ತಾದಿಗಳು 16ನೇ ದಿನದ ಮೊದಲು ಅಥವಾ ನಂತರ ಇವರ ಇಚ್ಛೆಗಳನ್ನು ಪೂರೈಸುತ್ತದೆ ಮತ್ತು ದೇವಾಲಯವು ಭಕ್ತ ಸಮೂಹವನ್ನು ಅನುಭವಿಸಲು ಕಾರಣವಾಗಿದೆ. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಹನುಮಂತನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು. ಶ್ರೀರಾಮನ ಕಟ್ಟಭಕ್ತ. ಅವನನ್ನು ವಾಯುಪುತ್ರ, ಆಂಜನೇಯ ಮತ್ತು ಬಜರಂಗಬಲಿ ಸೇರಿದಂತೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಹನುಮಂತನು ವೈದಿಕ ವಿದ್ವಾಂಸನಾಗಿದ್ದು ಅಳೆಯಲಾಗದ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಧರ್ಮಕ್ಕೆ ಅತ್ಯುತ್ತಮ ಮೌಲ್ಯವನ್ನು ನೀಡುತ್ತಾನೆ. ಸುವನ ಕೇಸರಿ ನಂದನ
तेज प्रताप महाजगवंदन रामदूत अतुलित बलधाम अंजलि पुत्र पवन